ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್. ಇವತ್ತು ನಾವು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನು ಗೌರ್ಮೆಂಟಿಂದ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪಾಲಿನಾಮಿಯಲ್ ಚಾಪ್ಟರ್ಲಿ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್, ದಟ್ ಈಸ್ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಆ ಕ್ವಶನ್ಸ್ನ ನಾವು ಇವಾಗ ಒಂದು ಸಾಲ್ವ್ ಒನ್ ಬೈ ಒನ್. ಯಾರು ಹೊಸದಾಗಿ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಟು ದ ಚಾನೆಲ್. ಅದ್ರ ಜೊತೆಗೆ ಟ್ರೈ ಟು ವಾಚ್ ದ ಫುಲ್ ವಿಡಿಯೋ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ಗೆ ಬರುವಂಥದ್ದು ಬಂದಿದೆ, ಅದನ್ನು ಕೂಡ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಅದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಬಿಫೋರ್ ದ್ಯಾಟ್ ವಿ ನೀಡ್ ಟು ನೋ ಅ ಫ್ಯೂ ಬೇಸಿಕ್ಸ್ ಇನ್ ದಿಸ್ ಚಾಪ್ಟರ್, ಪಾಲಿನಾಮಿಯಲ್ಸ್ ಚಾಪ್ಟರ್ಲಿ. ಫಸ್ಟ್ ಆಫ್ ಆಲ್, ಲೀನಿಯರ್ ಪಾಲಿನಾಮಿಯಲ್ ಅದರದ್ದು ಜನರಲ್ ಫಾರ್ಮ್ ಏನು ಅಂತ. ಜನರಲ್ ಫಾರ್ಮ್ ಈಸ್ AX ಪ್ಲಸ್ B. ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಡಿಗ್ರಿ ವಿಲ್ ಬಿ 1. ಇದರದ್ದು ಡಿಗ್ರಿ 1 ಇರುತ್ತೆ. ಜೊತೆಗೆ ಅದರ ಜನರಲ್ ಫಾರ್ಮ್ ಬಂದು AX ಪ್ಲಸ್ B. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಅದರ ಡಿಗ್ರಿ ಬಂದು 2 ಇರುತ್ತೆ. ಗೊತ್ತಾಗ್ತಿದೆಯಾ? ದ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಿಲ್ ಬಿ 2 ಆ್ಯಂಡ್ ದ ಜನರಲ್ ಫಾರ್ಮ್ ವಿಲ್ ಬಿ AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C. ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ ಬಂದರೆ AX ಕ್ಯೂಬ್ ಪ್ಲಸ್ BX ಸ್ಕ್ವೇರ್ ಪ್ಲಸ್ CX ಪ್ಲಸ್ D ವಿಲ್ ಬಿ ದ ಜನರಲ್ ಫಾರ್ಮ್ ಇದು. ಜೊತೆಗೆ ಅದರ ಡಿಗ್ರಿ ಬಂದು 3. ಡಿಗ್ರಿ ಎಷ್ಟಿರುತ್ತೋ ಅಷ್ಟೇ ನಂಬರ್ ಆಫ್ ಝೀರೋಸ್ ಇರುತ್ತೆ. ಅಂದರೆ ಲೀನಿಯರ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಈಸ್ 1. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಈಸ್ 2. ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಈಸ್ 3. ಸಿಮಿಲರ್ಲಿ ಬೈ ಕ್ವಾಡ್ರಾಟಿಕ್ ಡಬಲ್ ಅಂದರೆ ಬೈ ಕ್ವಾಡ್ರಾಟಿಕ್ ಮೀನ್ಸ್ ಜನರಲ್ ಫಾರ್ಮ್ ಈಸ್ AX to the power 4 plus BX cube plus CX square plus DX plus E. ಇದ್ರದ್ದು ಡಿಗ್ರಿ ಬಂದು 4. ಅದರ ನಂಬರ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೊಲ್ಯೂಷನ್ಸ್ ಕೂಡ 4. ಇಷ್ಟು ಮಿನಿಮಮ್ ನಮಗೆ ಗೊತ್ತಿರಬೇಕು. ಜೊತೆ ನೆಕ್ಸ್ಟ್ ಪಾರ್ಟಲ್ಲಿ ಆಲ್ಫಾ ಮತ್ತು ಬೀಟಾ ಎರಡೂ ಕೂಡ ಝೀರೋಸ್ ಆಫ್ ಪಾಲಿನಾಮಿಯಲ್ ನಿಮಗೆ ಕ್ಲಾಸಲ್ಲಿ ಟೀಚ್ ಮಾಡಿರ್ತಾರೆ ಆಲ್ರೆಡಿ. ಆಲ್ಫಾ ಮತ್ತು ಬೀಟಾ ಎರಡು ಕೂಡ ಝೀರೋಸ್ ಆಫ್ ಪಾಲಿನಾಮಿಯಲ್. ಅಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ B ಬೈ A, ಆಲ್ಫಾ ಇಂಟು ಬೀಟಾ ಈಸ್ C ಬೈ A. ಈ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಗಿವನ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದಿಸ್ ಶುಡ್ ಬಿ ಪಾಲಿನಾಮಿಯಲ್. ಓಕೆ, ದಿಸ್ ಶುಡ್ ಬಿ ಪಾಲಿನಾಮಿಯಲ್. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಗೊತ್ತು, ಡಿಗ್ರಿ 2. ಆ ಥರ ಡಿಗ್ರಿ 2 ಇರೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್, ಆಲ್ಫಾ ಇಂಟು ಬೀಟಾ ಮತ್ತು ಆಲ್ಫಾ ಪ್ಲಸ್ ಬೀಟಾ, ಅದ್ರದ್ದು ಝೀರೋಸು ಸಮ್ ಆ್ಯಂಡ್ ಪ್ರಾಡಕ್ಟ್ ಕೊಟ್ಟಿದ್ರೆ ಆವಾಗ ಡೈರೆಕ್ಟ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ನಾವು ಡೈರೆಕ್ಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದ ಈಕ್ವೇಷನ್. ಆವಾಗ ನಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು. P ಆಫ್ X ಈಸ್ ಈಕ್ವಲ್ ಟು X ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು X ಪ್ಲಸ್ ಆಲ್ಫಾ ಬೀಟಾ. ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಇಷ್ಟು ಪ್ರಿಯರ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ದಟ್ ವಿ ಶುಡ್ ನೋ. ಸೊ ನಾವು ಮಾಡೆಲ್ ಪೇಪರ್ನ LBA ಏನು ಕೊಟ್ಟಿದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವರ್ಕ್ಶೀಟ್ಸು, ಅದನ್ನ ನೋಡ್ಕೊಂಡು ಹೋದರೆ ಇಲ್ಲೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ ಒಂದಷ್ಟು ಪ್ರಾಬ್ಲಮ್ಸು. ಜಸ್ಟ್ ಫಸ್ಟ್ ಕ್ವಶನ್ ಡಿಗ್ರಿ ಕೇಳಿದ್ದಾರೆ, ಸೆಕೆಂಡ್ ಕ್ವಶನ್ ಡಿಗ್ರಿ ಕೇಳಿದ್ದಾರೆ ಲೀನಿಯರ್ ಪಾಲಿನಾಮಿಯಲ್ದು, ಮತ್ತೊಂದು ಪಾಲಿನಾಮಿಯಲ್ ಕೊಟ್ಬಿಟ್ಟು ಅದ್ರಲ್ಲಿ ಡಿಗ್ರಿ ಕೇಳಿದ್ದಾರೆ. ಈ ಥರ ಸಿಂಪಲ್ ಕ್ವಶನ್ಸ್ ಇದೆ. ಹಿಂಗೆ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಇದೊಂದು ಪ್ರಾಬ್ಲಮ್ ನಾನು ನಿಮ್ಗೆ ಹೇಳಬೇಕಂತ ಅನ್ನಿಸ್ತು. 9th ಕ್ವಶನ್ನು ಈ ಥರ ಗ್ರಾಫ್ ಕೊಟ್ಬಿಟ್ಟು ಹೌ ಮೆನಿ ಝೀರೋಸ್ ಆರ್ ದೇರ್ ಅಂತ. ನೀವು ಎಕ್ಸ್ ಆ್ಯಕ್ಸಿಸ್ ತೊಗೊಳ್ಳಿ, ಹೊರಗ್ತಿದೆಯಾ? ಈ ಎಕ್ಸ್ ಆ್ಯಕ್ಸಿಸ್ ಮೇಲೆ ನಮ್ಮ ಈ ಕರ್ವ್ ಇದೆಯಲ್ಲ, ಈ ಕರ್ವು ಎಷ್ಟು ಸರ್ತಿ ಇಂಟರ್ಸೆಕ್ಟ್ ಆಗ್ತಿದೆ. 1 ಸರ್ತಿ ಇಂಟರ್ಸೆಕ್ಟ್ ಆಯಿತು, 2 ಸರ್ತಿ ಇಂಟರ್ಸೆಕ್ಟ್ ಆಯಿತು, 3 ಸರ್ತಿ ಇಂಟರ್ಸೆಕ್ಟ್ ಆಯಿತು. ದಟ್ ಮೀನ್ಸ್ ದೇರ್ ಆರ್ 3 ಝೀರೋಸ್. ಅಂದರೆ ಆಪ್ಷನ್ B 3 ಇಸ್ ದ ಆನ್ಸರ್. ಈ ಥರ ಕ್ವಶನ್ಸ್ ಸುಮಾರು ಸರ್ತಿ ಕೇಳ್ತಾರೆ. ಇಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ದಿಸ್ ಈಸ್ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳಿ. ಇದು ಡಿಫಿಕಲ್ಟ್ ಕ್ವಶನ್ ಯಾವುದು, ಕ್ವಶನ್ ನಂಬರ್ 12 ಅಂತ. ನಾವು ಅದನ್ನು ಸಾಲ್ವ್ ಮಾಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಆರ್ -2 ಆ್ಯಂಡ್ 8. -2 ಏನು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆರ್ ಝೀರೋಸ್, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆರ್ -2 and 8 ಅಂತ ಕೇಳ್ತೀಯ ನಾನು. ಅದನ್ನು ಕೊಟ್ಟಿದ್ದೇನೆ. ಆಲ್ಫಾ ಪ್ಲಸ್ ಬೀಟಾ ಈಸ್ -2,
ಆಲ್ಫಾ ಇಂಟು ಬೀಟಾ ಈಸ್ 8 ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇವಾಗ ನಾವು ಪಾಲಿನಾಮಿಯಲ್ ಬರೀಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಕರೆಕ್ಟಾ? ಈ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತು. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ -2, ಅದನ್ನು ಬ್ರ್ಯಾಕೆಟಲ್ಲೇ ಬರ್ಕೋಬೇಕು, ಕೇರ್ಫುಲ್ಲಾಗಿ ಬರೀಬೇಕು ಅದನ್ನು. ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಅಂದರೆ 8 ಅಂತ ಗೊತ್ತು. ಇದು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ 8. ನೀವು ನೋಡೋ ಆನ್ಸರ್ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 8 ಎಲ್ಲಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 8 ಇಸ್ ದ ಫಸ್ಟ್ ಆಪ್ಷನ್. ಸೊ ನಮಗೆ ಫಸ್ಟ್ ಆಪ್ಷನ್ ಇಸ್ ದ ಆನ್ಸರ್. ಅದು ಬಿಟ್ಟರೆ ನಿಮಗೆ ನೋಡ್ಕೊಂಡು ಮಿಕ್ಕಿದೆಲ್ಲ ಕ್ವಶನ್ಸು ಸಿಂಪಲ್ ಆಗೇ ಇದೆ. ಅವಾಗ ಹೇಳ್ದಂಗೆ ಇದು ಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಗ್ರಾಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 17th ಕ್ವಶನ್ ನೋಡಿ. ದಿಸ್ ಕ್ವಶನ್ ದೇ ಆರ್ ಟೆಲ್ಲಿಂಗ್ ಇಟ್ ಈಸ್ ಡಿಫಿಕಲ್ಟ್ ಅಂತ. ಇಫ್ ದ zeros ಆಫ್ ದ ಪಾಲಿನಾಮಿಯಲ್ p of x is equal to x square minus x plus k is 2, then the value of k is ಅಂತ ಹೇಳ್ತೀಯಾನೆ. ಅಂದರೆ ಒನ್ ಆಫ್ ದಿ zeros ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 2 ಅಂತ. ಆ 2 ಕೊಟ್ಬಿಟ್ಟು ಈ ಪಾಲಿನಾಮಿಯಲಲ್ಲಿ ಒನ್ ಆಫ್ ದಿ ಕೋಎಫಿಷಿಯೆಂಟ್ಸ್ದು ವ್ಯಾಲ್ಯೂ ಕೆ ಅಂತ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ನಮಗೇನು ಗೊತ್ತು? ಇಲ್ಲಿ ನೋಡೋಣ. ನಮಗೇನು ಗೊತ್ತು? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಶುಡ್ ಬಿ ಈಕ್ವಲ್ ಟು 0 ಯಾವಾಗ? ಫಾರ್ ಪಿ ಆಫ್ 2. ಅಂದರೆ ಇದನ್ನೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಡೈರೆಕ್ಟಾಗಿ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 2. ಇಟ್ ಈಸ್ ಪಿ ಆಫ್ 2 ಶುಡ್ ಬಿ ಈಕ್ವಲ್ ಟು 0. ಅಂದರೆ ಪಿ ಆಫ್ 2 ಅಂದರೆ ಎಕ್ಸ್ ಜಾಗದಲ್ಲಿ ಪಿನ ಸಬ್ಸ್ಟಿಟ್ಯೂಟ್ ಮಾಡಿ, ವಿಚ್ ಗಿವ್ಸ್ ಅಸ್ 2 ಸ್ಕ್ವಯರ್ ಮೈನಸ್ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 2 ಸ್ಕ್ವಯರ್ is 4 minus 2 plus k is equal to 0. 4 minus 2 is 2 plus k equal to 0. K is equal to, ಈ 2 goes to the right hand side, it becomes -2. Therefore answer is k is equal to -2. ಅಂದರೆ ಆಪ್ಷನ್ ಯಾವುದು? ಆಪ್ಷನ್ ಬಿ is the answer. ಮಿಕ್ಕಿದೆಲ್ಲ ಕ್ವಶನ್ಸು ಸುಮಾರು ಎಲ್ಲ ಆಲ್ಮೋಸ್ಟ್ ಈಸಿನೇ ಇದೆ. 21st ಕ್ವಶನ್. ಈ ಕ್ವಶನ್ನು ದೇ ಆರ್ ಟೆಲ್ಲಿಂಗ್ ಇಟ್ ಈಸ್ ಡಿಫಿಕಲ್ಟ್. ಇಫ್ ದ ಗ್ರಾಫ್ ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಪಾಸಸ್ ಥ್ರೂ ದ ಕೋಆರ್ಡಿನೇಟ್ಸ್ the coordinate points 3, 0, -1, -5, 0, -6 and 2, 0. ಅಂದರೆ ಇದು ಸಿಂಪಲ್ ಆಗಿ ಗ್ರಾಫ್ ಮಾಡಿದ್ರೆ ನಾವು ಒಂದು ಪಾಲಿನಾಮಿಯಲ್ ಅದ್ರದ್ದು ಝೀರೋಸು ಎಲ್ಲೆಲ್ಲಿ ಪಾಸ್ ಆಗ್ತಿದೆ, ಇಟ್ ಇಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ ನಾವು. ಅದ್ರದ್ದು ಎಲ್ಲೆಲ್ಲಿ ಪಾಸ್ ಆಗ್ತಿದೆ? -3, 0 ಅಂದರೆ -3 ವಿಲ್ ಕಮ್ ಆನ್ ದ ಲೆಫ್ಟ್ ಸೈಡ್. ಸೊ ಹಿಯರ್ ಸಮ್ವೇರ್ -3, 0, -1, -5 ಹಿಯರ್ ಸಮ್ವೇರ್. ಆಮೇಲೆ 0, -6, 0, -6 ಅಂದರೆ ಇಲ್ಲೆಲ್ಲೋ ಕೆಳಗಿನ್ನು. ಆಮೇಲೆ 2, 0, 2, 0 ಇಲ್ಲಿ. ಅಂದರೆ ಗ್ರಾಫ್ ಆಲ್ಮೋಸ್ಟ್ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಈ ಥರ ಕಾಣಿಸುತ್ತೆ. ಅವನು ಹೇಳ್ತೀಯಾನೆ ದೆನ್ ದ ಝೀರೋಸ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ್ಯಾವುದು ಅಂತ ಕೇಳ್ತೀಯಾನೆ. ಝೀರೋಸ್ ಅಂದ್ರೆ ನಮ್ಗೆ ಏನು ಗೊತ್ತು? ವಿ ಆಲ್ರೆಡಿ ನೋ ದ್ಯಾಟ್ ಝೀರೋಸ್ ಆರ್ ದ ಪಾಯಿಂಟ್ಸ್ ವೇರ್ ದ ಕರ್ವ್, ದಿಸ್ ಕರ್ವ್ ಏನಿದೆ, ಈ ಕರ್ವು ಎಕ್ಸ್ ಆಕ್ಸಿಸ್ನ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದೇ ನಮಗೆ ಝೀರೋ. ದೇರ್ ಫಾರ್ ಇದೊಂದು ಪಾಯಿಂಟು, ಇದೊಂದು ಪಾಯಿಂಟ್, ಅವೇ ಝೀರೋಸ್. ಅಂದರೆ ಎಕ್ಸ್ ಕೋಆರ್ಡಿನೇಟ್ ಆಫ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಆರ್ ಝೀರೋಸ್. ಇದ್ರದ್ದು ಯಾವುದು? ಫಸ್ಟ್ ಪಾಯಿಂಟ್ ಇಟ್ ಈಸ್ -3. ಆಮೇಲೆ ಇದ್ರದ್ದು ಯಾವುದು? 2. ದಟ್ ಈಸ್ -3 ಆ್ಯಂಡ್ 2 ಎಲ್ಲಿದೆ? ಅದು ಆಪ್ಷನ್ ಡಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ನಮಗೆ ಇನ್ನು ಸಿಂಪಲ್ ಆಗಿ ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ಬೇಕು. ಅಂದರೆ ಯಾವುದರಲ್ಲಿ y ಕೋಆರ್ಡಿನೇಟ್ 0 ಇರುತ್ತೋ ಅದ್ರ ಪಕ್ಕದ್ದು, ಅಂದರೆ ಅದ್ರ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ನೋಡಿ, ಇಲ್ಲಿ y ಕೋಆರ್ಡಿನೇಟ್ ಈಸ್ 0. ದೇರ್ಫಾರ್ ಎಕ್ಸ್ ಕೋಆರ್ಡಿನೇಟ್ -3 ಇದೆಯಲ್ಲ, ಈ -3 ವಿಲ್ ಬಿ ಒನ್ ಆಫ್ ದ ಝೀರೋಸ್. ಸಿಮಿಲರ್ಲಿ y ಕೋಆರ್ಡಿನೇಟ್ ಇಲ್ಲಿ 0 ಇದೆ, ಅದರ ಪಕ್ಕದ್ದು x2 -3, 2. ಸೊ ಇಷ್ಟು MCQs ಅಲ್ಲಿ ಬರುವಂಥ ಕ್ವಶನ್ಸು.
ನೆಕ್ಸ್ಟ್ ನಾವು ನೋಡಿದ್ರೆ ಡಿಫಿಕಲ್ಟ್ ಪ್ರಾಬ್ಲಮ್ಸು ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಈಸಿ ಆರ್ ಆ್ಯಾವ್ರೇಜ್ ಕ್ವಶನ್ಸ್ ಓನ್ಲಿ. ಡಿಫಿಕಲ್ಟ್ ಕ್ವಶನ್ಸ್ ಬಂದು ನೆಕ್ಸ್ಟ್ 43rd ಕ್ವಶನ್ನು. ಈ ಕ್ವಶನ್ನು, ಇಫ್ ದ ಸಮ್ ಆಫ್ zeros of a polynomial p of x is equal to ax square plus bx plus c is -3 and the product is 2. ಸಮ್ಮು -3 ಅಂತ ಕೊಡ್ತೀಯಾನೆ, ಪ್ರಾಡಕ್ಟು 2 ಅಂತ ಕೊಡ್ತಾ ಇದ್ದಾನೆ. ಸಾರಿ, ಸೊ ಇಫ್ ದ ಸಮ್ ಆಫ್ ದಿ zeros is -3, ನಾವು ಬರ್ಕೋಣ. ಸಮ್ ಅಂದರೆ ನಮ್ಗೆ ಏನು ಗೊತ್ತು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3, ಆಲ್ಫಾ ಇಂಟು ಬೀಟಾ ದಟ್ ಈಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದೆ. ಕರೆಕ್ಟಾ? ಸೊ ಇದೆರಡು ಕೊಟ್ಬಿಟ್ಟು ಅವನು ಹೇಳ್ತೀಯಾನೆ ಪ್ರೂವ್ ದಟ್ b ಪ್ಲಸ್ ಸಿ ಇಸ್ ಈಕ್ವಲ್ ಟು 5a ಅಂತ. ನಮಗೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ಗೊತ್ತು. ಕರೆಕ್ಟಾ? -b by alpha plus beta ಅಂದರೆ already given -3. So I'll just substitute -3 is equal to -b/a. Cross multiply, ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1, -3 into a is -3a is equal to -b into 1 is -b. Minus gets cancelled. b is equal to 3 into a, that is 3a. Let us take this as equation 1. ಆಯಿತಾ? ನೆಕ್ಸ್ಟ್ ಇನ್ನೊಂದೇನು ಕೊಡ್ತೀಯಾನೆ, ಆಲ್ಫಾ ಇಂಟು ಬೀಟಾ ನಮ್ಗೆ ಆಲ್ರೆಡಿ ಗೊತ್ತು. ವಿ ಆಲ್ರೆಡಿ ನೋ ಆಲ್ಫಾ ಇಂಟು ಬೀಟಾ ಈಸ್ c/a ಅಂತ. ಆಲ್ಫಾ ಇಂಟು ಬೀಟಾ is what he has given? He has given 2. I'll just substitute 2 here. 2 is equal to c/a. Cross multiply, ಇಲ್ಲಿ ಏನಿಲ್ಲ 1 ಇದೆ. c is equal to 2 into a, that is c is equal to 2a. We'll take this as equation 2. To prove n b plus c is equal to 5a, LHS ತಗೊಳ್ಳಿ is equal to b plus c ಅಲ್ವಾ, which is equal to b ಅಂದರೆ we have 3a, c ಅಂದರೆ 2a. we just substitute 3a plus 2a is equal to 5a, which is equal to RHS. ಅಷ್ಟೇ ಪ್ರೂಫ್. ಅರ್ಥ ಆಗ್ತಿದೆಯಾ? ಅವರೇ ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2. ವಿಲ್ ಜಸ್ಟ್ ನಮ್ಗೆ ಆಲ್ರೆಡಿ ಗೊತ್ತು -b/a, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಗೊತ್ತು. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಂತ ಕೂಡ ಗೊತ್ತು. ವಿಲ್ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆ್ಯಂಡ್ ಸಿಂಪ್ಲಿಫೈ, ವಿಲ್ ಗೆಟ್ ದ ಆನ್ಸರ್. ಓಕೆ, ದಟ್ ಈಸ್ ಸಿಂಪಲ್. ಸೊ ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇಷ್ಟು, ದಿಸ್ ಈಸ್ ದ 43rd ಕ್ವಶನ್. ನೆಕ್ಸ್ಟ್ ಕಮ್ಸ್ 44th ಕ್ವಶನ್. ಈ ಕ್ವಶನ್ಸ್ ಸ್ವಲ್ಪ ಟ್ರಿಕಿ. ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್. ಅಕಸ್ಮಾತ್ ಈ ಥರದ ಏನಾದ್ರು ಕಾನ್ಸೆಪ್ಟ್ಸು ಕ್ವಶನ್ಸು ನಮಗೆ ಎಕ್ಸಾಮಲ್ಲಿ ಬಂದರೆ ಕೇರ್ಫುಲ್ಲಾಗಿ ಮಾಡಬೇಕು. ನಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ಟಿದ್ರೆ ಇಟ್ ಈಸ್ ಈಸಿ. ಓಕೆ, ನೋಡೋಣ ಬರ್ರಿ ಹೆಂಗೆ ಅಂತ. ಫಾರ್ 44th ಕ್ವಶನ್, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ 2 zeros of the polynomial p of x is equal to x square minus 4x plus 5. Then find the value of alpha square plus beta square. First let us write the given data. Given a is equal to, a ಅಂದರೆ x square coefficient, x square ಹಿಂದಗಡೆ ಏನಿದೆ, ಏನಿಲ್ಲ ಅಂದರೆ 1 ಅಂತ, ಇಲ್ಲಿ 1 ಇದೆ ಅಂತ. That is a is equal to 1. b is equal to x coefficient, that is 4. ಬರೀ 4 ಅಲ್ಲ, it is -4. ಕರೆಕ್ಟಾ? ನೆಕ್ಸ್ಟ್ ಲಾಸ್ಟ್ ಕಾನ್ಸ್ಟೆಂಟ್, ಲಾಸ್ಟ್ ನಂಬರು c is equal to ಏನು +5 ಅಥವಾ 5. ಅವ್ರು ಹೇಳ್ತಿದ್ದಾರೆ ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ನಾವೇನು ಮಾಡೋಣ, ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನಂತ ಕಂಡುಹಿಡೋಣ. ಸರ್ ಇದಕ್ಕೂ ಅದಕ್ಕೆ ಸಂಬಂಧ ಏನು ಅಂತ ಕೇಳ್ಬೇಡಿ, ಇದೆ ಸಂಬಂಧ ಹೇಳ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಕರೆಕ್ಟ್? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂದರೆ
ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಬಿ ಅಂದರೆ -4, ಬಿ ಅಂದರೆ -4 ಹೋಲ್ ಡಿವೈಡೆಡ್ ಬೈ ಎ ಅಂದರೆ 1. ಮೈನಸ್ ಇಂಟು ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4. ಓಕೆ, ಟಿಕ್ ಟಾಕ್. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ, ರೈಟ್? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಅಂದರೆ 5 ಬೈ ಎ ಅಂದರೆ 1. ಫಾರ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 5. ಕರೆಕ್ಟ್ ಇಲ್ಲಿವರೆಗೂ? ಓಕೆನಾ? ನೆಕ್ಸ್ಟ್ ಇದಕ್ಕೆ ಬನ್ನಿ. Take this as equation 1. I'll take this as equation 2. Consider equation 1. Andre alpha plus beta is equal to 4. Can we just square on both sides? ಯಾಕೆ ಸರ್ ಮಾಡಬೇಕು ನೋಡಿ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಇನ್ ದಿಸ್ ಕೇಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದು ಸಿಕ್ಬಿಡುತ್ತಾ ನಮಗೆ? ಇನ್ನು ಮಿಕ್ಕಿ 2ab ಏನಿದೆ ಅದನ್ನ ಆ ಕಡೆ ಕಾರಣ. ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ನಾನು ಇಲ್ಲಿ ಬರೀತಾ ಇದ್ದೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಹಾಕೋಬೇಕು ಇಸ್ ಈಕ್ವಲ್ ಟು 4 ಸ್ಕ್ವೇರ್. Alpha plus beta whole square is alpha square plus beta square plus 2 alpha beta is equal to 4 square is 16. 4 4s are 16. ಇದು ಮಾತ್ರ ನಮಗೆ we need to find the value of alpha square plus beta square, right? ಇದರ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಆಲ್ಫಾ ಬೀಟಾ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು, ಇಲ್ಲಿ 5 ಅಂತ ಸಿಕ್ಕಿದೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 into 5 is equal to 16. Alpha square plus beta square is equal to, plus 2 into 5 is 10. Correct? Okay. Is equal to 16. Alpha square plus beta square is equal to, 10 now I'll just transpose to the right hand side. 16 ಇದೆ minus 10 alpha square plus beta square is equal to 16 minus 10 is 6 is the final answer. ಅರ್ಥ ಆಗ್ತಿದೆಯಾ? ಈ ಥರ ಸ್ವಲ್ಪ ಟ್ರಿಕಿ ಅಂದರೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರ್ಬೇಕು ಇದು ಸಾಲ್ವ್ ಮಾಡೋಕ್ಕೆ, ಬಟ್ ಈಸಿ. ಏನು ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಇಟ್ ಸೀಮ್ಸ್ ವೆರಿ ಈಸಿ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇರೋದು ಫಸ್ಟೇ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 44th ಮುಗೀತು. 45th 46th ಬೋತ್ ಆರ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಬಟ್ ಸ್ವಲ್ಪ ಟ್ರಿಕ್ ಇದೆ, ಅದನ್ನು ನೋಡೋಣ ಬನ್ನಿ. ವಾಟ್ ಈಸ್ ದ 45th ಕ್ವಶನ್? ಹಿಯರ್ ಇಟ್ ಈಸ್. If alpha and beta are the two zeros of the polynomial p of x square plus 3x plus 1, ಅವರು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ p of x square, p of x is equal to x square plus 3x plus 1 ಅಂತ ಕೊಟ್ಟಿದ್ದಾರೆ. Then find the value of 1 by alpha plus 1 by beta. Similar to the last question, but small trick is there. Let us see what it is. First, given data, a is equal to 1, b is equal to 3, c is equal to 1. Okay, 1 by alpha plus 1 by beta is equal to question mark. ಅದನ್ನೇ ಕೇಳ್ತೀಯಾರಾ? ಆಲ್ಫಾ ಪ್ಲಸ್ ಬೀಟಾ ಕಂಡು ಹಿಡ್ಕೋಣ. ಆ್ಯಸ್ ಯೂಶುವಲ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಆಫ್ 3 by 1. ಆಲ್ಫಾ ಪ್ಲಸ್ ಬೀಟಾ is equal to minus 3. Correct? We'll take this as equation 1. Sadhik Idli. Next, alpha into beta is equal to c by a. Correct? Alpha beta is equal to c andre 1 by 1. Alpha beta is equal to 1. We'll take this as equation 2.
we have alpha plus beta here. Sorry, we have alpha plus beta here, we have alpha beta here, correct? Irli. Next we'll take this, ಏನು ಪ್ರೂವ್ ಮಾಡಬೇಕು, ಸಾರಿ ಏನು ಫೈಂಡ್ ಔಟ್ ಮಾಡಬೇಕು, 1 by alpha plus 1 by beta. ಆಲ್ಫಾ ಒಂದು ಸ್ವಲ್ಪ ಈ ಥರ ಹೋಯ್ತಾ, 1 by alpha, correct? We have to find out this. We'll simplify this first. Butterfly method ಗೊತ್ತೇ ಇದೆ ನಿಮಗೆ, denominator is equal to alpha into beta is alpha beta. In the numerator 1 into beta, 1 into beta is beta plus 1 into alpha is alpha. That is alpha plus beta divided by alpha beta. ಇದನ್ನು ಅಬ್ಸರ್ವ್ ಮಾಡಿ, ಆಲ್ಫಾ ಪ್ಲಸ್ ಬೀಟಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇದರ ವ್ಯಾಲ್ಯೂ ಆಲ್ಫಾ ಇಂಟು ಬೀಟಾ ಆಲ್ರೆಡಿ ಗೊತ್ತಿದೆ ನಮಗೆ. ವಿಲ್ ಜಸ್ಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಆಲ್ಫಾ ಪ್ಲಸ್ ಬೀಟಾ ಈಸ್ -3 divided by alpha into beta is 1. Therefore 1 by alpha plus 1 by beta is equal to -3 is the what required answer, right? Similar to the last question, but ಒಂದು ಇಲ್ಲಿ LCM ತಗೊಂಡು ಮಾಡಬೇಕು, that is butterfly method ಮಾಡ್ಕೊಂಡು ಮಾಡಬೇಕು. Okay, let us move on to the next question. 46th question. This is also similar to the last question itself. He is telling if alpha and beta are the two zeros of the polynomial ಮತ್ತೆ ಕೊಟ್ಟಿಯಾನೆ, ಅದೇ ಸ್ವಾಲೆ polynomial, same polynomial ಕೊಟ್ಟಿಯಾನೆ. It is a is equal to 1, b is equal to 3, c is equal to 1. We have to find out the value of alpha square beta plus alpha beta square is equal to question mark, correct? Solve ಮಾಡೋಣ. ನಮಗೆ as usual alpha plus beta ಕಂಡುಹಿಡ್ಕೊಳ್ಳೋಣ, is equal to -b by a. alpha plus beta is equal to ಲಾಸ್ಟ್ ಪ್ರಾಬ್ಲಮ್ ಬಂತು -3, ನಾನು ಡೈರೆಕ್ಟಾಗಿ ಬರೆದಿದ್ದೀನಿ, ನೀವು ಬರೀಬೇಕಾದ್ರೆ ಕ್ಲಿಯರಾಗಿ ಬರೀಬೇಕು. Let us take this as equation 1. alpha into beta is equal to c by a, alpha beta is equal to 1. We'll take this as equation 2. To find alpha square beta plus alpha beta square is equal to, ಇದರಲ್ಲಿ ವಾಟ್ ವಿ ಕ್ಯಾನ್ ಡೂ ಹಿಯರ್, ಇವ್ರು ಹಿಂಗಾದರೂ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಕನ್ವರ್ಟ್ ಮಾಡ್ಕೋಬೋದಾ ಅಂತ ಚೆಕ್ ಮಾಡಿ. ನನಗನ್ಸುತ್ತೆ ಇಫ್ ಯು ಅಬ್ಸರ್ವ್ ದೀಸ್ ಟು ಟರ್ಮ್ಸ್, ಯು ಹ್ಯಾವ್ ಬೋತ್ ಆಲ್ಫಾ ಆ್ಯಂಡ್ ಬೀಟಾ ಇನ್ ಬೋತ್ ಆಫ್ ದಮ್, ರೈಟ್? ವಿಲ್ ಜಸ್ಟ್ ಟೇಕ್ ಕಾಮನ್ ಆಲ್ಫಾ ಇಂಟು ಬೀಟಾ, ಕಾಮನ್ ತೆಗೆದ್ರೆ ಏನಾಗುತ್ತೆ, ಇದರೊಳಗೆ ಆಲ್ಫಾ ಬೀಟಾ ಹೋದರೆ ಒಂದು ಆಲ್ಫಾ ಉಳಿಯುತ್ತೆ, ಆಲ್ಫಾ ಪ್ಲಸ್ ಇದರೊಳಗೆ ಆಲ್ಫಾ ಬೀಟಾ ಹೋದರೆ ಒಂದು ಬೀಟಾ ಉಳಿಯುತ್ತೆ. ಇದನ್ನು ಅಬ್ಸರ್ವ್ ಮಾಡಿ, ಆಲ್ಫಾ ಬೀಟಾ, ಆಲ್ಫಾ ಪ್ಲಸ್ ಬೀಟಾ, ನಮ್ಗೆ ಆಲ್ರೆಡಿ ವ್ಯಾಲ್ಯೂಸ್ ರೆಡಿ ಇದೆ, ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಹಾಕೋಣ. ಇದನ್ನು ಆ್ಯಕ್ಚುಲಿ ನೀವು ಬರೀಬೇಕಾದ್ರೆ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇಸ್ 1 ಇಂಟು ಆಲ್ಫಾ ಪ್ಲಸ್ ಬೀಟಾ ಇಸ್ -3. ಇದು ಹೆಂಗೆ ಅಂತ ಬರೀಬೇಕು, is the reason from equation 1 and equation 2 reason ಬರೀಬೇಕು. therefore alpha square beta plus alpha beta square is equal to 1 into -3 is -3 is the required answer. ಅರ್ಥ ಆಗ್ತಿದೆಯಾ? ಸೊ ಇಷ್ಟು. ಸೊ ದಿಸ್ is all about 46th question. Next we will see one more important question, that is 50th question. Here also they have mentioned it is what, it is difficult anta mention madidare, so we'll go and just try to solve it. Okay, solution. Find the polynomial whose zeros ಅಂದರೆ ಆಲ್ಫಾ ಆ್ಯಂಡ್ ಬೀಟಾ, ಝೀರೋಸ್ ಅಂದಿದ ತಕ್ಷಣ ಆಲ್ಫಾ ಆ್ಯಂಡ್ ಬೀಟಾ ಗೊತ್ತಿರಬೇಕು. ಝೀರೋಸ್ ಆರ್ √3 ಆ್ಯಂಡ್ -√3.
ಆಲ್ಫಾ ಈಸ್ ಈಕ್ವಲ್ ಟು ರೂಟ್ 3, ಬೀಟಾ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3 ಅಂತ ಹೇಳ್ತಾ ಇದ್ದೇನೆ. ನಮಗೆ ಪಾಲಿನಾಮಿಯಲ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಮಾಡೋದಲ್ಲ ಮುಂಚೆ ಇಲ್ಲದು, ಈ ಫಾರ್ಮುಲಾ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್. ಹೆಂಗೆ ಸಾಲ್ವ್ ಮಾಡೋದು? ಟು ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಿ ಫಸ್ಟ್ ನೀಡ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಅಂದರೆ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿ ಅಂತ, ರೂಟ್ 3 ಪ್ಲಸ್ ಮೈನಸ್ ರೂಟ್ 3 ಕರೆಕ್ಟ್. ಸಾಲ್ವ್ ಮಾಡಿದ್ರೆ ರೂಟ್ 3 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ರೂಟ್ 3 ಪ್ಲಸ್ ರೂಟ್ 3 minus root 3 gets cancelled. Alpha plus beta is equal to 0. We'll take this as equation 1. Alpha into beta kanidiyana is equal to root 3 into minus root 3. Correct? Linear plus into minus minus. Root 3 into root 3. Root 3 square roots gets cancelled. Alpha into beta is minus 3. We'll take this as equation 2. ಇಷ್ಟಾದಮೇಲೆ ನಮಗೆ ಪಾಲಿನಾಮಿಯಲ್ದು ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮುಲಾ ಗೊತ್ತಿದೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಕರೆಕ್ಟ್? ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x square minus alpha plus beta value ಏನು? From equation 1 you can say alpha plus beta is 0 into x plus alpha beta ಅಂದರೆ minus 3. Just simplify this. P of x is equal to x square, 0 into x is 0 itself, I'm going to just neglect it, plus into minus 3. This is the required ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅದು ಕಂಡುಹಿಡಿಯಕ್ಕೆ ಹೇಳಿದ್ರು, ವಿ ಜಸ್ಟ್ ರೋಟ್ ಇಟ್. ಓಕೆ, ಇಟ್ ಈಸ್ ಆ್ಯಕ್ಚುಲಿ ಸಿಂಪಲ್, ಬಟ್ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆಲ್ಫಾ ಪ್ಲಸ್ ಬೀಟಾ 0 ಬಂದ್ಬಿಡುತ್ತೆ, ಅಯ್ಯೋ ಬಂದ್ಬಿಡುತ್ತಲ್ಪ 0 ಆಗೋಯ್ತಲ್ಲ ಇದು, ಅಥವಾ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೋಬೇಕು. ಸುಮಾರು ಜನ ಕಂಡುಹಿಡ್ಕೊಳ್ಳಲ್ಲ, ಆಲ್ಫಾ ಪ್ಲಸ್ ಬೀಟಾ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಬಿ ಕೇರ್ಫುಲ್, ಬಟ್ ಇಫ್ ಯು ನೋ ದ ಕಾನ್ಸೆಪ್ಟ್ ಇಟ್ ಈಸ್ ಈಸಿ. ಓಕೆ, ನೆಕ್ಸ್ಟ್ ಬಂದು ಡಿಫಿಕಲ್ಟ್ ಅಂದರೆ 51st ಕ್ವಶನ್, ರೈಟ್? ನೆಕ್ಸ್ಟ್ ಬರೋ 4 ಕ್ವಶನ್ಸ್ ಕೂಡ 5 ಕ್ವಶನ್ಸು ಕೂಡ ಅಲ್ಲ 6 ಕ್ವಶನ್ಸು ಕೂಡ ದೇ ಆರ್ ಡಿಫಿಕಲ್ಟ್ ಇಟ್ ಸೆಲ್ಫ್. ವಿಲ್ ಜಸ್ಟ್ ಗೋ ಆನ್ ಸಾಲ್ವಿಂಗ್. ಓಕೆ, ಸಾರಿ ಆಫ್ ಆಗಿದೆಯಾ? ಓಕೆ, ಸೊಲ್ಯೂಷನ್. Find the zeros of the polynomial and verify the relations between the zeros and the coefficients. ಇದು ಆ್ಯಕ್ಚುಲಿ 90% ಆಫ್ ದ ಟೈಮ್ ರಿಪೀಟ್ ಆಗುತ್ತೆ ಇದು ಕ್ವಶನ್ ಇದು, ಬಟ್ ಆದರೆ ಇದು ಆ್ಯಕ್ಚುಲಿ ಡಿಫಿಕಲ್ಟ್ ಅಲ್ಲ. ಬಟ್ ಎಲ್ಲಿ ಒಂದೇ ಒಂದು ಕಡೆ ಮಿಸ್ ಮಾಡ್ತಾರೆ ತುಂಬ ಜನ ಅಂದರೆ ಇನ್ನು ಫ್ಯಾಕ್ಟ್ರೈಸ್ ಮಾಡೋದಕ್ಕೆ ಎಲ್ಲಿ ಸ್ಟ್ರಗಲ್, ಅದು ನೋಡೋಣ. ಏನು ಫ್ಯಾಕ್ಟ್ರೈಸು? ಗಿವನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಇದ್ರದ್ದು ಝೀರೋಸ್ ಕಂಡುಹಿಡಿಯಿರಿ. This is a quadratic polynomial. How do you find the zeros? By factorizing the polynomial, that is by equating the factors to 0. Correct? By splitting the middle term. So ಹಿಂಗೆ ಮಾಡ್ತೀರಿ ಸ್ಪ್ಲಿಟ್. minus 8 into x square is minus 8x square. ಕರೆಕ್ಟ್? ಇದನ್ನು 2 ನಂಬರ್ಗಳು ಬರ್ಕೋಬೇಕು. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿ ಶುಡ್ ಗೆಟ್ minus 8x square. ಆ್ಯಡ್ ಮಾಡಿದ್ರೆ ಐ ಶುಡ್ ಗೆಟ್ ವಾಟ್? minus 2x. ಆ ಥರ ನಂಬರ್ಸ್ ಬರ್ಕೋಬೇಕು. ಯಾವುದಿದೆ? 4x 2x ಅಂತ ಬರ್ಕೋಬೋದಾ? 4 2s 8 ಮತ್ತು 4 minus 2 is minus 2x. ಇಲ್ಲಿ ನೋಡಿ, ಇಲ್ಲಿ minus 2x ಇದೆ, ಅದಕ್ಕೆ ಗ್ರೇಟರ್ ನಂಬರ್ಗೆ ಮೈನಸ್ ಹಾಕ್ತೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ ಎಲ್ಲ ಸೆಟ್ಲ್ ಆಯಿತು. P of x should be equal to 0, that is x square minus 2x minus 8 should be equal to 0. ಇವಾಗ ನಾನು minus 2x I am going to replace it by minus 4x plus 2x. Square minus 4x
ಪ್ಲಸ್ 2x ಮೈನಸ್ 8. ನೋಡಿ ಇದೇ ಥರ ಸುಮಾರು 4 ಪ್ರಾಬ್ಲಮ್ಸ್ ಇದೆ. ನಾನು ಎಲ್ಲದನ್ನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ಈ ಪ್ರಾಬ್ಲಮ್ ಕ್ಲಿಯರ್ಸ್ಕೊಳ್ಳಿ. ಈಸ್ ಈಕ್ವಲ್ ಟು 0. ಇದೆರಡರೊಳಗೆ ಕಾಮನ್ನು ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಲ್ಲಿ ಎಕ್ಸ್ ಹೊರಗಡೆ ಹೋದರೆ 4 ಪ್ಲಸ್ ಇದೆರಡರಲ್ಲಿ ಕಾಮನ್ನು 2 ಇಂಟು ಎಕ್ಸ್ ಮೈನಸ್ 4 2 4s are 8 is equal to 0. x minus 4 into ಉಳಿದಿದ್ದು x plus 2 is equal to 0. x minus 4 is equal to 0 or x plus 2 is equal to 0. ಈ 4ನ just transport to right hand side. ಈ 2ನ ಈ ಕಡೆ ಹಾಕಿ x is equal to minus equal ಬಂದರೆ plus 4 one of the zeros. ಇನ್ನೊಂದು or x is equal to minus 2. This is another 0. It is alpha is equal to 4 and beta is equal to minus 2. ಇಷ್ಟು ಫೈಂಡಿಂಗ್ ದ zeros ಪಾರ್ಟು. ಅಲ್ಲಿಗೆ ಮುಗಿತಾ? No. And verify the relationship between the zeros on the coefficients. ರೈಟ್? ಜಾಗ ಇಲ್ಲದೆ ಇರೋ ಕಾರಣ ಇಲ್ಲೇ ಮಾಡ್ತಾ ಇದ್ದೀನಿ. ನೀವು ಕಂಟಿನ್ಯೂ ಮಾಡಬೇಕು ಬಿಲೋ ದಟ್. ಓಕೆ, ಟು ವೆರಿಫೈ ರಿಲೇಶನ್ಶಿಪ್ ಇಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು, ಅದನ್ನು ಬರೆಯೋಕ್ಕಿಂತ ಮುಂಚೆ ವಿಲ್ ರೈಟ್ ವಾಟ್ ಈಸ್ ಎ ಬಿ ಸಿ. ವಾಟ್ ಈಸ್ ಎ is equal to ಏನಿಲ್ಲ ಅಂದರೆ 1, that is 1. b is equal to minus 2. c is equal to minus 8. ಆಲ್ಫಾ ಬೀಟಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ is equal to minus b by a ಅಂತ ವೆರಿಫೈ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಅಂದರೆ 4 ಪ್ಲಸ್ minus 2 is equal to minus b ಅಂದರೆ minus of minus 2 by 1. 4 plus into minus 2, it is plus 2 is equal to minus into minus plus 2. LHS is equal to RHS. ಇದು ಫಸ್ಟ್ ವೆರಿಫಿಕೇಶನ್. ಇನ್ನೊಂದು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ವೆರಿಫೈ ಮಾಡಬೇಕು. ಆಲ್ಫಾ ಇಂಟು ಬೀಟಾ ಅಂದರೆ 4 ಇಂಟು ಮೈನಸ್ 2 ಇಸ್ ಈಕ್ವಲ್ ಟು ಸಿ ಅಂದರೆ ಮೈನಸ್ 8 by 1. ಇದು minus 8 is equal to into minus 8. LHS is equal to RHS. ಇಷ್ಟು ವೆರಿಫಿಕೇಶನ್ ಪಾರ್ಟ್. ಇದು ಸಿಂಪಲ್ ಕ್ವಶನ್ ಆ್ಯಕ್ಚುಲಿ. ಇದೇ ಥರದ್ದು 51, 52, 53 ಆ್ಯಂಡ್ 54 ಈ 4 ಕ್ವಶನ್ ಕೂಡ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್. Wait. 51 and 52 are same. ಈ ಕ್ವಶನ್ you can just make a note of it and try to solve this question. 53rd one, it is a little different. We'll do it. Okay. Solution. ಇದು ಅರ್ಥ ಆಯ್ತಲ್ವ ನಿಮಗೆ? ಫಸ್ಟು zeros ಕಂಡು ಹಿಡಿತೀವಿ. ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಆಲ್ಫಾ ಮತ್ತು ಬೀಟಾದ ವ್ಯಾಲ್ಯೂಸ್ ಕಂಡು ಹಿಡಿತೀವಿ. ಲೇಟರ್ ಆನ್ we're going to verify the relationship. Alpha plus beta is equal to minus b by a, alpha into beta is equal to c by a. ಅದನ್ನು ವೆರಿಫೈ ಮಾಡಿ ಪ್ರೂವ್ ಮಾಡ್ತೀವಿ. ಇದಕ್ಕೂ ಸೇಮ್. ದಿಸ್ ಇಸ್ ಫಾರ್ ಯು ಟು ಟ್ರೈ. ಇದು ಸಿರಿ ಗೋ. ದಿಸ್ ಇಸ್ ಫಾರ್ ಯು ಟು ಟ್ರೈ. ಓಕೆ, ನೆಕ್ಸ್ಟ್ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are minus 3 and 2. ಅಂದರೆ ಸಮ್ ಅಂದರೆ ಏನು? ಝೀರೋಸು ಆಲ್ಫಾ ಪ್ಲಸ್ ಬೀಟಾ. ಅದರಲ್ಲಿ ಸಮ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಬೆಳೆದ್ನಾ. ಝೀರೋಸ್ ಅಂದರೆ ಆಲ್ಫಾ ಆ್ಯಂಡ್ ಬೀಟಾ. ಅದರದ್ದು ಸಮ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಸಮ್ ಅಂದರೆ ಏನಂತ ಹೇಳ್ತೀಯ ಅವನು? -3 ಅಂತ ಹೇಳ್ತೀಯಾನೆ. ಆ್ಯಂಡ್ ಪ್ರಾಡಕ್ಟ್ ಈಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದ್ದಾರೆ. ಇದ್ರದ್ದು ಪಾಲಿನಾಮಿಯಲ್ ಬರೀರಿ ಅಂತ. ನಮಗೆ ಫಾರ್ಮುಲಾ ಗೊತ್ತು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್
alpha beta. ಈ ಫಾರ್ಮುಲಾ ಗೊತ್ತು, ವಿಲ್ ಜಸ್ಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆ್ಯಂಡ್ ಫೈಂಡ್ ಔಟ್ ದ ಪಾಲಿನಾಮಿಯಲ್. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ 2. ಕರೆಕ್ಟಾ? therefore p of x is equal to x square minus into minus plus 3 into x 3x plus 2. ಇದು ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್, ದಟ್ ಈಸ್ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆನ್ಸರ್ ಇದು. ನೆಕ್ಸ್ಟು ಫೈಂಡ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಇದ್ರದ್ದು ಝೀರೋಸ್ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಟು ಫೈಂಡ್ ಝೀರೋಸ್ p of x should be equated to 0. ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಶುಡ್ ಬಿ ಈಕ್ವಲ್ ಟು 0. ಇನ್ನು ನಿಮ್ಗೆ ಗೊತ್ತೇ ಇದೆ, ಎಕ್ಸ್ ಸ್ಕ್ವಯರ್ ಇಂಟು 2 ಈಸ್ 2x ಸ್ಕ್ವಯರ್. ನೀವು ಸ್ಪ್ಲಿಟ್ ಮಾಡಿ 2x 1x ಎರಡನ್ನು ಆ್ಯಡ್ ಮಾಡಿದ್ರೆ 3x ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವಯರ್ ಬರುತ್ತೆ. ವಿಲ್ ಜಸ್ಟ್ ರಿಪ್ಲೇಸ್ 3x ಬೈ 2x ಪ್ಲಸ್ 1x. ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2. ಇದೆರಡನ್ನು 3xನ ಇದೆರಡರಿಂದ ಜಸ್ಟ್ ರಿಪ್ಲೇಸ್ಡ್. ಶುಡ್ ಬಿ ಈಕ್ವಲ್ ಟು 0. ಎರಡರಲ್ಲಿ ಕಾಮನ್ ತೆಗಿರಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಇಲ್ಲಿ ಏನು ಕಾಮನ್ ಇಲ್ಲ ಅಂದರೆ 1 ಕಾಮನ್. 1 ಇಂಟು ಎಕ್ಸ್ ಪ್ಲಸ್ 2 ಶುಡ್ ಬಿ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಕಾಮನ್. ಎಕ್ಸ್ ಪ್ಲಸ್ 2 ಬರಿತೀನಿ. ಮತ್ತು ಉಳಿದಿದ್ದು ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 1 should be equal to 0. ಅಂದರೆ ಇದನ್ನು ಸಪ್ರೇಟಾಗಿ ಈಕ್ವಲ್ ಟು 0, ಇದು ಸಪ್ರೇಟಾಗಿ ಈಕ್ವಲ್ ಟು 0. is x plus 2 is equal to 0 or x plus 1 is equal to 0. x is equal to right hand side ಹೋದರೆ -2. this is one of the zeros. or x is equal to ಇದು ಈ ಕಡೆ ಬಂದರೆ -1. therefore alpha is equal to -2 and beta is equal to -1 are the two required zeros. So this is also same type of question. This is for you to solve. Almost now 54th one ಮುಗಿಸಿದ್ವಾ? Okay, this is another important question. There are 2 more questions left. ಸ್ವಲ್ಪ ಲೆಂತಿ ಆಗ್ತಿದೆ ವಿಡಿಯೋ, ಬಟ್ so please be patient. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ನೋಡಿ 55th question. Find the quadratic polynomial represented in the graph. ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಈ ಗ್ರಾಫಲ್ಲಿ ಇದೊಂದು ಕರ್ವ್ ಇದೆಯಲ್ಲ, ಈ ಕರ್ವು, ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ಎ ಪಾಲಿನಾಮಿಯಲ್. ಈ ಕರ್ವ್ ಕಾಣಿಸ್ತಿದೆ ನಿಮಗೆ? ಈ ಕರ್ವು ಒಂದು ಪಾಲಿನಾಮಿಯಲ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಈಸ್ ಇಂಟರ್ಸೆಕ್ಟಿಂಗ್ ಎಕ್ಸ್ ಆಕ್ಸಿಸ್ ಅಟ್ 2 ಪಾಯಿಂಟ್ಸ್, ರೈಟ್? ಹಂಗಂದ್ರೆ ಏನರ್ಥ? ಇಟ್ ಈಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಯಾಕಂದರೆ ಎರಡು ಝೀರೋಸ್ ಇದೆ ಅಂದ್ರೆ ಅರ್ಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನಾಮಿಯಲ್. ಅಂದರೆ ವೆರಿಫೈ ಮಾಡಿ ಅಂತ ಹೇಳ್ತೀನಿ. ಅದಕ್ಕೆ ನಮಗೆ ಏನೇನು ಬೇಕು ವೆರಿಫೈ ಮಾಡೋಕ್ಕೆ? ಝೀರೋಸ್ ಬೇಕಾ ಫಸ್ಟು? ಅಂದರೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಬೇಕು. ಅದಕ್ಕೆ ನಮಗೆ ಪಾಲಿನಾಮಿಯಲ್ ಬೇಕು. ಲೆಟ್ ಅಸ್ ಡೂ ಒನ್ ಥಿಂಗ್. ವಿಲ್ ಜಸ್ಟ್ ಫಸ್ಟ್ ಅಬ್ಸರ್ವ್ ದಿಸ್ ಗ್ರಾಫ್. ಈ ಗ್ರಾಫ್ ಎಕ್ಸ್ ಆಕ್ಸಿಸ್ನ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ನೋಡಿ. -1 ಅನ್ನೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, +4 ಅನ್ನೋ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಇದೆ. ಗ್ರಾಫ್ ಕ್ಲಿಯರ್ ಇಲ್ಲ, ಬಟ್ ನಿಮಗೆ ಎಕ್ಸಾಮಲ್ಲಿ ಕ್ಲಿಯರ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ 0, ದಿಸ್ ಈಸ್ -1, ದಿಸ್ ಈಸ್ -2, -3. ಇಲ್ಲಿ 1 2 3 4 ಅಂದರೆ -1 4ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಹಂಗಂದ್ರೆ ಏನರ್ಥ? ಝೀರೋಸು -1 ಮತ್ತು 4. ಹಂಗಂದರೆ ಆಲ್ಫಾ ಇಸ್ ಈಕ್ವಲ್ ಟು -1 ಅಂತ ತಗೋತೀನಿ, ಬೀಟಾ ಇಸ್ ಈಕ್ವಲ್ ಟು 4 ಅಂತ ತಗೋತೀನಿ. ಫಸ್ಟ್ ಏನು ಮಾಡೋಣ, ನಮಗೆ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಎಲ್ಲಿದೆ? ಇದೆಯಾ? ಇಲ್ಲ. ಅದಕ್ಕೆ ಏನು ಮಾಡಬೇಕು? ಫಸ್ಟ್ ವಿ ಶುಡ್ ರೈಟ್ ದ ಪಾಲಿನಾಮಿಯಲ್. ಅದಕ್ಕೆ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -1 ಪ್ಲಸ್ 4 ವಿಚ್ ಗಿವ್ಸ್ ಅಸ್ +3. ರೈಟ್. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನಂತ ನೋಡೋಣ. -1 ಇಂಟು 4 ವಿಚ್ ಈಸ್ -4. ಕರೆಕ್ಟಾ? ಸೊ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಸಿಕ್ತು ನಮಗೆ.
ನಿಮಗೆ ಫಾರ್ಮುಲಾ ಗೊತ್ತಿದೆ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, which gives us x square minus 3x plus minus 4. Therefore, polynomial of x, that is p of x, is equal to x square minus 3x plus into minus 4. ಅರ್ಥ ಆಯ್ತಾ? ಈ ಪಾಲಿನಾಮಿಯಲ್ ಬರೆದಾದ್ಮೇಲೆ therefore a is equal to 1, b is equal to minus 3, c is equal to minus 4. Now let us verify. To verify the relationship, comma, it is alpha plus beta is equal to minus b by a. Alpha andre now already gottu minus 1 plus 4 is equal to b ಅಂದರೆ minus 3 divided by a ಅಂದರೆ 1. ಸಾರಿ, ಮಿಸ್ಟೇಕ್ ಮಾಡಿದೆ. ಮೈನಸ್ ಬಿ ಅಲ್ವಾ, ಮೈನಸ್ ಬಿ ಅಂದರೆ minus 3 by 1 plus 1, minus 1 plus 4 is plus 3 is equal to minus into minus is plus 3 by 1 is 3. LHS is equal to RHS. This is the first verification. Next ಇನ್ನೊಂದು, alpha into beta is equal to c by a. Alpha is what? minus 1 into beta ಅಂದರೆ 4 is equal to c ಅಂದರೆ minus 4 divided by 1. a ಅಂದರೆ 1. ಕರೆಕ್ಟಾ? minus 1 into 4 is minus 4 is equal to minus 4. LHS is equal to RHS. ಸೊ ಎರಡೂ ಕೂಡ ವೆರಿಫಿಕೇಶನ್ ಆಯಿತು. ಇಷ್ಟೇ ಸಿಂಪಲ್. ಇಲ್ಲಿ ಏನು ಟ್ರಿಕ್ಕು, ಶುಡ್ ಬಿ ಏಬಲ್ ಟು ರೀಡ್ ದ ಗ್ರಾಫ್. ಇಲ್ಲಿ ಏನು ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ, ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್, ಈ ಪಾಯಿಂಟ್ಗಳು ಝೀರೋಸ್ ಅಂತ ಗೊತ್ತಿರಬೇಕು. 55th ಒನ್, ದಟ್ ಈಸ್ ಈಸಿ ಇಲ್ಲ ಅಂದರೂ ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಡಿಫಿಕಲ್ಟ್ ಪ್ರಾಬ್ಲಮ್ ಸೀರೀಸ್. ಅಲ್ಲಿ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are minus 6 and 8 respectively. ಅಂದರೆ ಸಮ್ ಕೊಟ್ಟಿಯಾನೆ, ಸಿಮಿಲರ್ ಸಮ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು minus 6 ಅಂತ ಹೇಳ್ತಿದ್ದಾನೆ, ಆಲ್ಫಾ ಇಂಟು ಬೀಟಾ ಈಸ್ 8 ಅಂತ ಹೇಳ್ತಾ ಇದ್ದಾನೆ. ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಇದು ಫಸ್ಟ್ ಇದು ಪಾಲಿನಾಮಿಯಲ್ ಬರೀಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಿಮ್ಗೆ ಆಲ್ರೆಡಿ ಗೊತ್ತು. ದಿಸ್ ಈಸ್ ಸಿಂಪಲ್ ಆ್ಯಕ್ಚುಲಿ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, ವಿಚ್ ಗಿವ್ಸ್ ಅಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಬೀಟಾ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ minus 6 into x plus alpha beta is 8. Therefore, p of x is equal to x square minus into minus is plus 6x plus 8. ಇದು ರಿಕ್ವೈರ್ಡ್ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ ಆದಮೇಲೆ ಫೈಂಡ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದ್ರದ್ದು ಝೀರೋಸ್ ಕಂಡುಹಿಡಿಯೋದು ಹೆಂಗೆ? ಫ್ಯಾಕ್ಟರೈಸ್ ಮಾಡಿ. ಇಟ್ ಈಸ್ 8x ಸ್ಕ್ವಯರ್, ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್, ಸ್ಪ್ಲಿಟ್ ಮಾಡಿ 4x 2x, 4 2s are 8, 4 plus 2 6. It is p of x should be equal to 0, x square plus 6x plus 8 is equal to 0. To find the 0 0. ಕರೆಕ್ಟಾ? ಸೊ x ಸ್ಕ್ವೇರ್ 6x ಬದಲು ಪ್ಲಸ್ 4x ಪ್ಲಸ್ 2x ಪ್ಲಸ್ 8 is equal to 0. ಕರೆಕ್ಟ್? ಇದರಲ್ಲಿ ಕಾಮನ್ ತೆಗಿರಿ, x ಇಂಟು x ಪ್ಲಸ್ 4 ಪ್ಲಸ್ ಇದರಲ್ಲಿ ಕಾಮನ್ ತೆಗೆದರೆ 2 ಇಂಟು x ಪ್ಲಸ್ 4 is equal to 0. ಇಲ್ಲಿ x ಪ್ಲಸ್ 4, ಇಲ್ಲಿ x ಪ್ಲಸ್ 4 ಕಾಮನ್, x ಪ್ಲಸ್ 4 ಇಂಟು ಉಳಿಯೋದು x ಪ್ಲಸ್
ಇಲ್ಲಿ x into 2 is equal to 0, x plus 4 is equal to 0, or x plus 2 is equal to 0. ಕರೆಕ್ಟಾ? ಈ 4 ಈ ಕಡೆ ಕಳಿಸಿ, ಇಲ್ಲಿ 2 ಈ ಕಡೆ ಕಳಿಸಿ, x is equal to -4 or x is equal to -2. That is alpha is equal to -4, beta is equal to -2. ಇಷ್ಟಾದಮೇಲೆ what else is he asking? Verify the relationship between zeros and coefficients. To verify the relationship, given ಬರ್ಕೋಣ ಫಸ್ಟ್. a is equal to, what is a? 1, b is equal to 6, c is equal to 4. ಕರೆಕ್ಟಾ? 4 ಅಲ್ಲ, ಇದೆ 8 ನೋಡಿ, 1, 6, 8. ಓಕೆ, ಆಲ್ಫಾ ಬೀಟಾ ನಮ್ಗೆ ಆಲ್ರೆಡಿ ಗೊತ್ತು. ಇಲ್ಲಿ ಮಾಡ್ತೀನಿ, ಜಾಗ ಇಲ್ಲ ಅದಕ್ಕೆ. ಫಸ್ಟ್ ರಿಲೇಷನ್ ಏನು? ಆಲ್ಫಾ ಪ್ಲಸ್ ಬೀಟಾ ಶುಡ್ ಬಿ ಈಕ್ವಲ್ ಟು -b/a. ಆಲ್ಫಾ ಪ್ಲಸ್ ಬೀಟಾ ಅಂದರೆ -4 ಪ್ಲಸ್ -2 ಇಸ್ ಈಕ್ವಲ್ ಟು -b ಅಂದರೆ -b is 6/a, a is 1. -4 plus into -2 is equal to -6. -4 -2 is -6 is equal to -6. LHS is equal to RH. Is correct. Next, alpha into beta is equal to c/a. Is simple. Alpha into beta is -4 into -2 is equal to c andre 8/1. Minus into minus plus 4 into 2 is 8 is equal to 8/1. This LHS is equal to RHS. ಇದು ಎರಡು ಕೂಡ ವೆರಿಫಿಕೇಶನ್ ಆಯಿತು. ಯಾವ್ದಾದ್ರು ಪ್ರಾಬ್ಲಮ್ ಬಿಟ್ವಾ? ಸೊ these are all the important and little difficult problems from this chapter which are given in our LBA, that is lesson based assessment ವರ್ಕ್ಶೀಟ್ಸ್. ಇದನ್ನು ವರ್ಕ್ಶೀಟ್ಸ್ ಥರನೇ ಪ್ರಿಪೇರ್ ಆಗಬೇಕು ನಾವು. ಈ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ನೋಡಿದ್ದೀವಿ. ಆ್ಯಾವ್ರೇಜ್ ಅಥವಾ ಇನ್ನೂ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಏನಿದೆ, ಆ್ಯಾವ್ರೇಜ್ ಟೈಪ್ ಕ್ವಶನ್ಸ್, ಅವನ್ನು ಕೂಡ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡೂ. ಒಂದು ರಿಕ್ವೆಸ್ಟ್ ಏನಂದರೆ, ಐ ಜಸ್ಟ್ ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಜಸ್ಟ್ ಗೋ ಆ್ಯಂಡ್ ಡೌನ್ಲೋಡ್ ದಿಸ್, get a printout of it, get it spiral binded, keep it very safely, and from today, from this moment, you start working out all the problems. ಯಾಕಂದರೆ ಫೈನಲ್ ಎಕ್ಸಾಮ್ಗೆ ಈ ಬುಕ್ಕು, ದಟ್ ಈಸ್ ಈ ಮೆಟೀರಿಯಲ್, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ ಆಫ್ ಯು ಪ್ಲೀಸ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಥರ ಬೇರೆ ಬೇರೆ ಚಾಪ್ಟರ್ದು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು, ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದೆ, ಅಥವಾ ವಿ ಹ್ಯಾವ್ ದಿಸ್ rational numbers, so that is real numbers, AP, ಎಲ್ಲ ಪ್ರಾಬ್ಲಮ್ಸು ಕೂಡ ವಿಲ್ ಗೋ ಆನ್ ಅಪ್ಲೋಡಿಂಗ್ ದ ವಿಡಿಯೋಸ್. ನೀವು ಕೂಡ ಆದಷ್ಟು ಡೈಲಿ ಮ್ಯಾಥ್ಸು, ದಟ್ ಈಸ್ ಆನ್ ದಿಸ್ ಬುಕ್ ಯು ಶುಡ್ ಪ್ರಾಕ್ಟೀಸ್. ಇದನ್ನು ಫುಲ್ ಮುಗಿಸಿ ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸ್ ಹೋಗಿ ಇಸ್ ವಾಟ್ ಐ ಫೀಲ್. ದರ್ ಆಲ್ಮೋಸ್ಟ್ ಭಾಳ ರಿಸರ್ಚ್ ವರ್ಕ್ ಇದು, ತುಂಬ ಚೆನ್ನಾಗಿದೆ. ಫಸ್ಟ್ ಮುಗಿಸಿ ನೆಕ್ಸ್ಟು ವಿಲ್ ಗೋ ಫಾರ್ ಅದರ್ ರಿಸೋರ್ಸಸ್. ಓಕೆ, so I hope you have understood all the problems. Any doubts idre you can ask in the comment section. So thank you. Next section alli, next video alli